ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅಶೋದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ 6:30ಇಂದನೇ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ನ. ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ. ಹೆಂಗಿದ್ರು ಮನೆಯಲ್ಲಿ ಅವರೆಕಾಯಿ ಕುಟ್ಕೊಳ್ಸಿತ್ತು ಮತ್ತು ಹಾಗಾಗಿ ಅವರೆಕಾಯಿ ಪಲಾವ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಜಾಸ್ತಿ ಮೆಂತ್ಯ ಹಾಕ್ಬಿಟ್ಟು ಅವರೆಕಾಯಿ ಮೆಂತ್ಯ ಚೆನ್ನಾಗಿರುತ್ತೆ ಪಲಾವು. ನಾನು ಬೆಳಗ್ಗೆ 6 ಗಂಟೆಗೆ ಅಲಾರಾಮ್ ಇಟ್ಟಿರ್ತೀನಿ. ಆ ಅಲಾರಾಮ್ ಆಫ್ ಮಾಡಿ ಲಾಸ್ಟಿಗೆ 6:15ಗೆ ಎದ್ದೇಳ್ತೀನಿ. ಆದರೂ ಬೆಳಗ್ಗೆ ತಿಂಡಿ ಸ್ವಲ್ಪ ಲೇಟಾಗಿ ಆಗಿಬಿಡುತ್ತೆ. ದೀಪಕ್ಕೆ ಟೈಮ್ ಆಗಿರುತ್ತೆ. ಎಷ್ಟೇ ಬೇಗ ತಿಂಡಿ ಮಾಡ್ಕೊಡೋಣ ಅಂದರೂ ಆಗೋದೇ ಇಲ್ಲ, ಆದರೂ ಲೇಟಾಗಿ ಬಿಡುತ್ತೆ. ತಿಂಡಿ ಎಲ್ಲ ಆಯಿತು, ದೀಪು ಹೋದರು. ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು, ಇವತ್ತು ವಾರ ಅಲ್ವಾ ಹಾಗಾಗಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ನಂದು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಟೈಲರಿಂಗ್ ಕ್ಲಾಸಿಗೆ ಹೋಗಬೇಕು. ಹಂಗಾಗಿ ಬೇಗ ಕೆಲಸ ಮಾಡ್ಕೊಳ್ತೀನಿ. ಇವಾಗ ಟೈಲರಿಂಗ್ ಕ್ಲಾಸಿಗೆ ಹೋಗ್ಬೇಕಲ್ಲ ಅಂತವ. ಬೆಳಗ್ಗೆ ದೀಪುಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ದೀಪು 4 ಗಂಟೆಗೆ ಬಂದರು. ದೀಪು ಸ್ನಾನಕ್ಕೆ ಅಂತ ಹೋಗಿದ್ರು. ಅವಾಗ ನಾನು ಬಂದೆ ಟೈಲರಿಂಗ್ ಕ್ಲಾಸ್ ಮುಗಿಸ್ಕೊಂಡು. ದೀಪು ಹೊರಟಾಯ್ತು, ನಾನು ಹೊರಟ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನೋಡಿದರೆ ತುಂಬ ರಶ್ ಇತ್ತು. ಏಕೆಂದರೆ ಏಕಾದಶಿ ಅಲ್ವಾ, ಹಂಗಾಗಿ ರಶ್ ಇತ್ತು. ನಾವು ಹೋದಾಗ ಸ್ವಲ್ಪ ಪರವಾಗಿರಲಿಲ್ಲ. ನಾವು ಬಂದಾದಮೇಲೆ ತುಂಬ ರಶ್ ಆಯಿತು. ಲೇಟಾಗಿ ಹೋಗಿದ್ದರೆ ಇನ್ನೂ ಲೇಟ್ ಆಗೋದು. ನಾವಿವಾಗ ಲೈನಲ್ಲಿ ನಿಂತಿದ್ದೀವಿ. ಇವಾಗ ದರ್ಶನ ಎಲ್ಲ ಇತ್ತು. ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾವು 1/4 ಗಂಟೆಯಲ್ಲಿ ಲೈನಲ್ಲಿ ನಿಂತಿದ್ದೀವಿ. ಇವಾಗ ಇನ್ನೂ ಲೇಟಾಗಿ ಹೋಗಿದ್ರು. ಇನ್ನೂ ತುಂಬ ಲೇಟ್ ಆಗೋದು. ತುಂಬ ಜನ ಇದ್ದಾರೆ. ದೇವಸ್ಥಾನಕ್ಕೆ ಬಂದಿದ್ದರಿಂದ 4 ಸಲ ಬಂದಿದ್ದೀನಿ ದೇವಸ್ಥಾನಕ್ಕೆ. ಮದುವೆಗಿಂತ ಮುಂಚೆ ಒಂದು ಸಲ ಬಂದಿದ್ದೆ ಕಾಲೇಜಿಗೆ ಹೋಗ್ಬೇಕಾದ್ರೆ. ಇವಾಗ ಮದುವೆ ಆದಮೇಲೆ ಒಂದು 3 ಟೈಮ್ ಹೋಗಿದ್ದೀನಿ. ಹಂಗೆ ದೇವಸ್ಥಾನದಿಂದ ಬರಬೇಕಾದ್ರೆ ಇಲ್ಲೇ ಬಜ್ಜಿ ಚೆನ್ನಾಗಿರುತ್ತೆ, ಬಜ್ಜಿ ತಗೊಂಡು ಹೋಗೋಣ ಅಂತ ದೀಪು ಹೇಳಿದ್ರು. ಹಂಗಾಗಿ ಬಂದಿದ್ದೀವಿ ತಗೊಂಡು ಹೋಗೋಣ ಅಂತವ. ಅಲ್ಲಿಂದ ನನಗೆ ಕ್ಯಾನ್ವಾಸ್ ಎಲ್ಲ ಬೇಕಿತ್ತು ಟೈಲರಿಂಗ್ ಕ್ಲಾಸಿಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ. ಹಾಗಾಗಿ ಅಲ್ಲೆಲ್ಲ ತಗೊಂಡು ಮನೆಗೆ ಬಂದ್ವಿ. ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ನೈಟು ಊಟಕ್ಕೆ ಅಂತ ಅಂದ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ರೊಟ್ಟಿ ತಿಂದು. ಹಾಗಾಗಿ ರೊಟ್ಟಿ ಜೊತೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಬೆಂಡೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ಅಲ್ವಾ ರೊಟ್ಟಿಗೆ ಚಪಾತಿಗೆ. ಹಂಗಾಗಿ ರೊಟ್ಟಿ ಮಾಡ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ. ತುಂಬ ದಿನ ಆಗಿತ್ತು, ಮಾಡೇ ಇರಲಿಲ್ಲ. ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಅಡುಗೆ ರೆಡಿಯಾಗಿದ್ದೆ. ಲೇಟ್ ಆಯಿತು. 9:30 10 ಗಂಟೆ ಹತ್ರ ತುಂಬ ಹೊಟ್ಟೆ ಹಸಿತಿತ್ತು. ಹಂಗಾಗಿ ಇಬ್ಬರು ಕೂತ್ಕೊಂಡ್ವಿ ಊಟ ಮಾಡೋಣ ಅಂತವ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.